ವಿರಾಮದ ಬಳಿಕ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ 1 ತಿಂಗಳಾಯಿತು. ಒಂದು ಕಡೆ ಮನೆ ಊಟ ಸಿಗ್ತಾ ಇಲ್ಲ, ಡಿ ಬಾಸ್ ದರ್ಶನ್ ಸೊರಗಿ ಹೋಗಿದ್ದಾರೆ ಜೈಲಿನಲ್ಲಿ. ಮತ್ತೊಂದು ಕಡೆಯಲ್ಲಿ ಡಿ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಲು ಖಾಕಿ ಮುಂದಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಾಟೇರನ ಕಂಬಿವಾಸಕ್ಕೆ ಭರ್ಜರಿ 30 ದಿನ. ರಿಟ್ ಅರ್ಜಿ ಸಲ್ಲಿಸಿ ಬೇಚಿಗೆ ಸಿಲುಕಿದ ಸಾರಥಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳಾಯಿತು. ತಿಂಗಳಿನಿಂದ ಜೈಲಿನಲ್ಲಿರುವ ಸಾರಥಿ ಮನೆಯೂಟವಿಲ್ಲದೆ ಸೊರಗಿದ್ದಾರೆ. ಇತ್ತ ಮನೆಯೂಟ ಇಲ್ಲ, ಅತ್ತ ಸೆಲ್ನಿಂದ ಆಚೆ ಬರುವಂತೆಯೂ ಇಲ್ಲ. ಸಮಯ ಕಳೆಯೋಕೆ ಏನ್ ಮಾಡಬೇಕು ಅನ್ನೋದು ತೋಚದೆ ಕರಿಯ ಕಂಗಾಲಾಗಿದ್ದಾರಂತೆ. ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದೆ ಇದೀಗ ದರ್ಶನ್ಗೆ ಕಂಟಕವಾದಂತೆ ಕಾಣ್ತಿದೆ. ಅಷ್ಟಕ್ಕೂ ದರ್ಶನ್ ಮನೆ ಊಟಕ್ಕಾಗಿ ಮಾಡಿದ ಎಡವಟ್ಟೇನು ಅನ್ನೋದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಮನೆಯೂಟ ಪಡೆಯಲು ಅವಕಾಶ ಇದೆ. 2021 ಕರ್ನಾಟಕ ಪ್ರಿಸನ್ಸ್ ಸರ್ವಿಸ್ ಮ್ಯಾನ್ಯುಲ್ ಅಡಿ ಮನೆಯೂಟ ನೀಡಲು ಅವಕಾಶ ಇದೆ. ಆದರೆ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಬೇಕು. ಆದರೆ ದರ್ಶನ್ ಪರ ವಕೀಲರು ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ತಪ್ಪು ಕಾನೂನು ಕ್ರಮವೇ ದರ್ಶನ್ ಮನೆ ಊಟಕ್ಕೆ ಕಂಟಕವಾದಂತಿದೆ. ನಕಲಿ ಸಿಮ್ ಬಳಸಿ ಅಖಾಡಕ್ಕಿಳಿದ ಖಾಕಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಡೆವಿಲ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ನಕಲಿ ಸಿಮ್ ಬಳಸಿ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ನಕಲಿ ಸಿಮ್ ಬಳಸಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ರಿಟ್ರೀವ್ ಮಾಡಲಾಗ್ತಿದೆ. ಇನ್ಸ್ಟಾಗ್ರಾಮ್ ಕಂಪನಿಗೂ ಪತ್ರ ಬರೆದು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬಿದ್ದಿದ್ದಾರೆ. ಒಟ್ನಲ್ಲಿ ಡಿ ಮತ್ತು ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿತ್ತು. ಮತ್ತಷ್ಟು ಡಿಜಿಟಲ್ ಸಾಕ್ಷಿಗಳು ದೊರೆತವ, ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್ಕೇಪ್ ಆಗಿದ್ದು ಖದೀಮರ ಗ್ಯಾಂಗ್ ಪತ್ತೆಗೆ ಖಾಕಿ ಈಗ ಬಲೆ ಬೀಸಿದೆ. ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿದ ಗ್ಯಾಂಗ್. ಆತ್ಮರಕ್ಷಣೆಗಾಗಿ ಪೊಲೀಸರಿಂದ ಏರ್ ಫೈರಿಂಗ್. ಎಲ್ಲ ಕಳ್ಳರಿಗೆ ಪೊಲೀಸರು ಚಳ್ಳೆಹಣ್ಣು ತಿನ್ನಿಸಿದ್ರೆ ಇಲ್ಲಿ ಕತೆನೇ ಬೇರೆ. ಹೌದು, ಇಲ್ಲಿ ಪೊಲೀಸರಿಗೆ ಕಳ್ಳರೇ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹೌದು, ತಡರಾತ್ರಿ ಆಂಧ್ರಪ್ರದೇಶ ಮೂಲದ ಡೆಡ್ಲಿ ಗ್ಯಾಂಗ್ ಸಿಟಿಗೆ ಎಂಟ್ರಿ ಕೊಟ್ಟಿದೆ. ಕಳ್ಳತನಕ್ಕೆ ಬಂದಿದ್ದ ಗ್ಯಾಂಗ್ನ ಕಾರ್ ನಂಬರ್ ಪ್ಲೇಟ್ ನೋಡಿ ಗಸ್ತಿನಲ್ಲಿದ್ದ ಪೊಲೀಸರು ಕಾರು ತಡೆದಿದ್ದಾರೆ. ಆದರೆ ರ್ಯಾಶ್ ಡ್ರೈವ್ ಮಾಡಿದ ಗ್ಯಾಂಗ್ ಅಲ್ಲಿಂದ ಅಬೇಜ್ ಆಗಿದೆ. ಇದರಿಂದ ಅನುಮಾನಗೊಂಡು ಹಿಂಬಾಲಿಸಿದ ಪೊಲೀಸರ ಜೀಪ್ ಮೇಲೆ ಕಳ್ಳರೇ ಕಲ್ಲು ತೂರಿದ್ದಾರೆ. ನಾಯಕನಹಟ್ಟಿಯಿಂದ ಹಿಂಬಾಲಿಸಿದ ಪೊಲೀಸರು ಇವರನ್ನ ದಾರಿ ತಪ್ಪಿಸಲು ಗ್ಯಾಂಗ್ ಬೆಸದೇವರಹಟ್ಟಿ ಕಡೆ ತಿರುಗಿದೆ. ಈ ಪ್ಲಾನ್ ಬಗ್ಗೆ ಮೊದಲೇ ತಿಳಿದ ಪೊಲೀಸರು ಶಾರ್ಟ್ಕಟ್ನಲ್ಲಿ ಬಂದು ಕಳ್ಳರ ಜೀಪ್ಗೆ ಅಡ್ಡ ಹಾಕಿದ್ದಾರೆ. ಪೊಲೀಸರನ್ನ ಕಂಡ ಗ್ಯಾಂಗ್ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದೆ. ಈ ವೇಳೆ ಆತ್ಮರಕ್ಷಣೆಗಾಗಿ ನಾಯಕನಹಟ್ಟಿ PSI ಶಿವಕುಮಾರ್ ಏರ್ ಫೈರಿಂಗ್ ನಡೆಸಿದ್ದಾರೆ. ಏತ ಗ್ಯಾಂಗ್ ಕೂಡ ಎಸ್ಕೇಪ್ ಆಗಿದೆ. ವೆಹಿಕಲ್ ಅಲ್ಲಿ ಇರೋರು ಜನರು ಕಲ್ಲೆಯಿಂದ ಆಮೇಲೆ ಹಲ್ಲೆ ನಡೆಸ್ತಾರೆ. ಹಲ್ಲೆನಲ್ಲಿ PSI ಕಾರ್ ವಿಂಡ್ ಸ್ಕ್ರೀನ್ ಮತ್ತೆ ಮಡ್ಗಾರ್ಡ್ ಜಖಮ್ ಆಗಿದೆ. ಮತ್ತೆ ಆದ್ಮೇಲೆ ಹಲ್ಲೆ ಆದ್ಮೇಲೆ 20-25 ಕಿಲೋಮೀಟರ್ ಚೇಂಜ್ ಮಾಡ್ತಾರೆ. ಅದು ಆದ್ಮೇಲೆ ಅವರು ಹಳ್ಳಿ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆದ್ರು ಅಂತ ನಮಗೆ ಕಳೆದ 2020ರಲ್ಲಿ ಆಂಧ್ರ ಮೂಲದ ಕಳ್ಳರು ಬಂದಾಗ್ಲೂ ಇದೇ ಮಾದರಿ ಅಟ್ಯಾಕ್ ನಡೆದಿತ್ತು. ಈಗ ಅಂಥದ್ದೇ ಘಟನೆ ಮರುಕಳಿಸಿದ್ದು ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರು ಗ್ಯಾಂಗ್ಗೆ ಬಲೆ ಬೀಸಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕಳೆದ 1 ವಾರದಿಂದ ಟೊಮ್ಯಾಟೊ 1000 ಗಡಿ ದಾಟಿದ್ದು, ಕಳೆದ ವರ್ಷದಂತೆ ಈ ವರ್ಷವೂ ಸಹ ಟೊಮ್ಯಾಟೊ ದುಬಾರಿಯಾಗಿದೆ. ದರ ಏರಿಕೆಯಿಂದ ರೈತರಲ್ಲಿ ಮಂದಹಾಸವನ್ನು ಕೂಡ ಮೂಡಿಸಿದೆ. ಕೆಂಪು ಸುಂದರಿ ಮತ್ತೊಮ್ಮೆ ತನ್ನ ಬೆಲೆ ನೇರಿಸಿಕೊಂಡಿರುವಂಥದ್ದು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಟೊಮಾಟೊ ಬೆಲೆ 1000ಕ್ಕೆ ಏರಿರುವಂಥದ್ದು. ನಾನು ಇವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿದ್ದೇನೆ. ಕೋಲಾರದ APMC ಮಾರುಕಟ್ಟೆಗೆ ಲೋಡ್ ಗಟ್ಲೆ ಬಂದಿರೋ ಟೊಮ್ಯಾಟೊ, ಬಾಕ್ಸ್ನಲ್ಲಿ ಕಂಗೊಳಿಸುತ್ತಿರುವ ಕೆಂಪು ಸುಂದರಿ, ಹರಾಜು ಕೂಗುತ್ತಿರೋ ಮಂಡಿ ವರ್ತಕರು, 1200 ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡ್ತಿರೋ ಮಾಲೀಕರು.
ಗ್ರಾಹಕರ ಜೇಬು ಸುಡುತ್ತಿದೆ ಟೊಮ್ಯಾಟೊ. ಶತಕದ ಗಡಿ ದಾಟಿ ಮುನ್ನುಗ್ಗಿದ ಕೆಂಪು ಸುಂದರಿ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ತನ್ನ ಆಟ ಆರಂಭಿಸಿದೆ. ಕಳೆದೊಂದು ವಾರದಿಂದ ಕೆಂಪು ಸುಂದರಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಇಷ್ಟು ದಿನ 600 ರಿಂದ 800 ರೂಪಾಯಿವರೆಗೂ ಮಾರಾಟವಾಗ್ತಿತ್ತು. ಆದ್ರೆ ಈಗ 15 ಕೆಜಿ ಟೊಮ್ಯಾಟೊ ಬಾಕ್ಸ್ 900 ರಿಂದ 1200 ರೂಪಾಯಿಗಳಿಗೆ ಹರಾಜಾಗಿದೆ. ಇನ್ನು ಟೊಮ್ಯಾಟೊ ಬೆಲೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದ್ರೆ, ಇತ್ತ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಟೊಮ್ಯಾಟೊ ಬೆಲೆ ಏರಿಕೆ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯುವ ನಿರೀಕ್ಷೆ ಇದೆ ಅನ್ನೋದು ಮಂಡಿ ಮಾಲೀಕರ ಮಾತು. ಈ ಸರಿ ಅಷ್ಟು ದರ ಹೋಗಿಲ್ಲ, ಆದ್ರೂ 1000 ರೂಪಾಯಿ ಗಂಟ 15 ಕೆಜಿ ಬಾಕ್ಸ್ ಹೋಗಿರೋದ್ರಿಂದ ರೈತರಿಗೆ ಒಂದು 3-4 ಕಾಸು ಆಗ್ತಾ ಇದೆ. ಅದರಿಂದ ರೈತರೆಲ್ಲ ಸ್ವಲ್ಪ ಖುಷಿಯಾಗಿದ್ದಾರೆ. ಆದ್ರೂ ಬೆಲೆ ಇನ್ನು ಇಲ್ಲಿಂದ ಆಚೆಗೆ ಚಳ್ಳಕೆರೆ, ಬಾಗೇಪಲ್ಲಿ, ಪಾವಗಡ, ಈ ಕಡೆಯಿಂದ ತುಮಕೂರು, ಈ ಕಡೆಯಿಂದ ಜಾಸ್ತಿ ಅರವಲ್ಲಿ ಇರೋದ್ರಿಂದ ಮುಂದೆನೂ ಇದೇ ಥರ ರೇಟ್ ಇದ್ರೆ ಇನ್ನು ಒಂದು 4 ಕಾಸು ರೈತರಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ನಿಂದ ಹೇಳ್ತಾ ಇದ್ದೇನೆ. ಇತ್ತೀಚಿನ ತಾಪಮಾನ ಹಾಗೂ ವೈರಸ್ ಹಾವಳಿ ಟೊಮ್ಯಾಟೊ ಬೆಳೆ ಕುಂಠಿತ ಮಾಡಿತ್ತು. ಹೀಗಾಗಿ ರೈತರು ಪರ್ಯಾಯ ಬೆಳೆಯತ್ತ ಮುಖ ಮಾಡಿದ್ರು. ಆದ್ರೆ ಈ ಬಾರಿ ಟೊಮ್ಯಾಟೊ ಬೆಳೆದವರಿಗೆ ಅದೃಷ್ಟ ದೇವತೆ ಕೈ ಹಿಡಿದಿದ್ದಾಳೆ. ಕೋಲಾರದ ಟೊಮ್ಯಾಟೊಗೆ ದೆಹಲಿ, ಒರಿಸ್ಸಾ, ಗುಜರಾತ್, ಪಶ್ಚಿಮ ಬಂಗಾಳ, ರಾಜಸ್ಥಾನದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲ ರೈತರಿಗೂ ತೊಂದರೆ ಆದ್ರೂ ಅಷ್ಟೇ, ಒಬ್ರಿಗಾದ್ರೂ ಒಂದೇ. ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಟೊಮಾಟೊ ಬೆಳೆಯೋದಂದ್ರೆ ನಂಬರ್ 1 ಟೊಮಾಟೊ ಬೆಳೀತಾ ಇದ್ರು. ಇವತ್ತು ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯ್ತು? ವೈರಸ್ ಬರ್ತಾ ಇರೋದ್ರಿಂದ ಇದಾಗಿದೆ. ಇದರಲ್ಲಿ ಬೀಜ ಮಿಸ್ಟೇಕ್ ಆಗಿದೆ. ಇವತ್ತು ಔಷಧಿ ಓಡೋದ್ರಿಂದ, ಗೊಬ್ಬರ ಕೊಡೋದ್ರಿಂದ ಎಲ್ಲಾ ಕಡೆನೂ ಟ್ರಿಪ್ಸ್, ವೈರಸ್ ಎಲ್ಲ ಬರ್ತಾ ಇರೋದು. ಟೊಮ್ಯಾಟೊ ದಿನದಿಂದ ದಿನಕ್ಕೆ ತನ್ನ ದರ ಏರಿಸಿಕೊಂಡು ಗಗನಮುಖಿ ಆಗ್ತಿದೆ. ಇದು ರೈತರಲ್ಲಿ ಸಂತಸ ಮೂಡಿಸಿದ್ರೆ, ಇತ್ತ ಗ್ರಾಹಕ ಜೇಬು ಸುಟ್ಕೊಂಡು ಕಂಗಾಲಾಗಿದ್ದಾನೆ. ಇನ್ನ ಒಂದು 15-20 ದಿನಗಳ ಕಾಲ ಇದೇ ರೇಟ್ ಹೋಗುತ್ತೆ. ಮತ್ತೆ ರೈತರಿಗೂ ಸಹ ಒಂದಿಷ್ಟು ಹಣ ಗಳಿಸಬಹುದು ಎಂಬುದು ಇಲ್ಲಿನ ವರ್ತಕರ ಮಾತಾಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಳೆಯ ರೌದ್ರ ನರ್ತನಕ್ಕೆ ಜೀವಗಳು ಬಲಿಯಾಗ್ತಾ ಇದ್ದು, ಜನ ಜಾನುವಾರು ತತ್ತರಿಸಿ ಹೋಗಿವೆ. ವರುಣ ದೇವ ಎಲ್ಲೆಲ್ಲಿ ಅಬ್ಬರಿಸಿದ್ದಾನೆ ಗೊತ್ತಾ? ಏನೇನಾಗಿದೆ ಗೊತ್ತಾ? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಣಭೀಕರ ಮಳೆಗೆ ಕರುನಾಡು ತತ್ತರ. ಅಲ್ಲಲ್ಲಿ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಕರಾವಳಿ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗಿವೆ. ಕೆಲವೆಡೆ ರಸ್ತೆಗಳು ಬಂದಾಗಿ ಸಂಚಾರ ಸ್ಥಗಿತಗೊಂಡ್ರೆ, ಇನ್ನೂ ಹಲವೆಡೆ ಅಪಾರ ಸಾವು ನೋವು ಸಂಭವಿಸುತ್ತಿವೆ. ಸೇತುವೆ ಮುಳುಗಡೆ, ಸಂಪರ್ಕ ಕಡಿತ. ಚಿಕ್ಕಮಗಳೂರಿನಲ್ಲಿ ಮಹಾಮಳೆ ಮುಂದುವರೆದಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಳಸಾ ತಾಲೂಕಿನ ಹೊರನಾಡು ಬಳಿಯ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊರನಾಡು ಕಳಸಾ ಸಂಪರ್ಕ ಕಡಿತಗೊಂಡಿದ್ದು, ಸೇತುವೆ ಬಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಡ್ರೋನ್ನಲ್ಲಿ ಭೂಕುಸಿತದ ದೃಶ್ಯ. ಕುಮಟಾ ಸಿದ್ದಾಪುರ ರಸ್ತೆಯ ಭೂಕುಸಿತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿದೆ. ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಮರ ಬಿದ್ದಿದೆ. ಮನೆಗೋಡೆ ಕುಸಿತ, ಗರ್ಭಿಣಿ ಸಾವು. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಗ್ರಾಮಕ್ಕೆ ಸಚಿವ ಕೆ ವೆಂಕಟೇಶ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭೇಟಿ ನೀಡಿ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ವರುಣಾರ್ಭಟಕ್ಕೆ ಮೊದಲ ಬಲಿ. ವರುಣಾರ್
ಆರ್ಭಟಕ್ಕೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜಟ್ರಾಸ್ಪೇಸ್ ಗ್ರಾಮದಲ್ಲಿ ಮನೆ ಕುಸಿದಿದ್ದು ತಿರುಪತಿ ರಾಜಾರಾಮ್ ವಾಟ್ಕರ್ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ. ಭೀಕರ ಮಳೆಗೆ ಜನ ತತ್ತರಿಸಿದ್ದು ಮಳೆ ಅಬ್ಬರ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.